ತುಂಬಾ ಜಾಣ ಇದೆಯಪ್ಪ ನೀನು. ನನಗೆ ಗೊತ್ತಿಲ್ದಿರ ಊಟ ಮಾಡ್ಬಿಟ್ಟೆ. ಹಂಗೆ ನಾವು ಈಗ ಶಕ್ತಿವಂತ ಆಗೋ ಸಮಯ. ಕರೆಕ್ಟ್. ಈಗ ಮಾತ್ರೆ ನುಂಗಿ ಶಕ್ತಿವಂತಲಾಗಬೇಕು. ಬ್ಯಾಗ್ನೆ ಹೋಗಿ ತಕೊಂಬಾದ್ಯಾವು ಏನು ಹೇಳ್ತಾನಲ್ಲ, ನೋಡೇ ಬಿಡ್ತೀನಿ ನಾನು. ನೀನ್ ಹೇಳೋದೇನದೆ, ನಮ್ಮ ಅಪ್ಪಯ್ಯ ಹೇಳೋನೆ, ಅವ್ರು ಹೇಳಿದ ಮ್ಯಾಗೆ ಸತ್ಯನೇ ಆಗಿರ್ತದೆ. ನಾನು ಯಾರ ಮಾತನ್ನು ನಂಬೋ ಮಗ ಅಲ್ಲ. ನಿಂತವ ನಂಬಿಕೆ ಗಿಟ್ಟಿಸ್ಕೊಂಡು ನಾನೆಲ್ಲ ಮಾಡ್ಬೇಕು? ಆದ್ರೆ ಸುಳ್ಳನ್ನ ನಂಬಿ ಸತ್ಯನ ಅನುಮಾನಿಸ್ಬೇಡ ಅಟೆಯ. ಇಸ ಹಾಕಿದ್ರೆ ನಾನ್ ತಿಂತ ಇದ್ನಾ? ಇವನಿಗೆ ಯಾರು ತಿನ್ಸಿದ್ರು ಗೊತ್ತಾ? ನೀವೇನಾ? ತಾಯಿ ಮಗನಿಗೆ ತಿನ್ಸ್ದಂಗೆ ತಿನ್ಸಿದ್ಲು ಅವನು. ನಿಮ್ ಮಗಳು ದುಬೈಯಲ್ಲಿದ್ದಾರೆ ಅಂತ ಹೇಳಿದ್ರಲ್ಲ, ಕರ್ಸಿ. ಕಡೆ ಪಕ್ಷ ಒಂದು ಫೋನ್ ಆದ್ರೂ ಮಾಡ್ಕೊಡಿ, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಒಳ್ಳೆ ಅನುಮಾನಗಳು ಕಣವ ನೀನು ನೋಡ್ತಾ ಇದ್ರೆ. ಶಿರಾ, ಕಲ್ಯಾಣಿ ಹತ್ರ ಕೊಡ್ಬೇಕಾಗಿರೋ ಗಿಫ್ಟ್ ಮನೇಲಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ತಗೋ. ಹೇಗಿದೆ ಫೋಟೋ? ನಾನು ನನ್ನ ಹೆಂಡತಿ. ಕೇಳ್ತಿಯಲ್ಲೋ, ಮುದ್ದಾಗಿದೆ ಜೋಡಿ. ಥ್ಯಾಂಕ್ ಯು. ನಮ್ಮಿಬ್ರು ಜೋಡಿ ಇಬ್ರು ತುಂಬಾ ಚೆನ್ನಾಗಿದೆ ಅಲ್ವಾ? ಒನ್ಸ್ ಅಗೇನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ಡಿಯರ್ ಭೂಮಿ. ಪ್ರೀತಿಗೆ ಸೋಲದ ಹೃದಯನೇ ಇಲ್ಲ ಅಂತಾರೆ, ಆದ್ರೆ ಅದು ನಿಜ ಅಂತ ಗೊತ್ತಾಗಿದ್ದು ನಾನು ನಿನ್ನ ನೋಡಿದ ಮೇಲೆ. ನಿನ್ನ ಪ್ರೀತಿಗೆ ನಾನು ಸೋತ ಮೇಲೆ, ನಿನ್ನ ಪ್ರೀತಿಗೆ ನಾನು ಯಾವತ್ತೋ ಸೋತು ಶರಣಾಗಿದ್ದೀನಿ ಬೇತಾಳ. ನೀವು ಶ್ರಾವಣಿ ಬಗ್ಗೆ ಹೇಳಿದ್ದನ್ನ ಕೇಳಿ ಅವಳು ದೇವತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ನನ್ನ ಮಗನ ಪಾಲಿಗೆ ರಾಕ್ಷಸಿ ತರ ಬಂದಿದ್ದಾಳೆ. ದಯವಿಟ್ಟು ಇಲ್ಲಿಂದ ಹೊರಟು ಬಿಡಿ. ನಾಚಿಕೆ ಆಗ್ಬೇಕು. ನಾನೇ ಎಲ್ಲ ನನ್ ಬಿಟ್ರೆ ಇನ್ನೇನು ಇಲ್ಲ ಅಂತ ಬಿಲ್ಡಪ್ ಕೊಡ್ತಿದ್ದೆ. ಯಾರ್ಯಾರಿಗೋ ಎದ್ರುಕೊಂಡು ಮದ್ವೆನೇ ಬೇಡ ಅಂತಿದ್ಯಲ್ಲೋ. ನಾನು ಯಾರಿಗೂ ಎದ್ರುಕೊಂಡಿಲ್ಲ, ನಿಮ್ಮ ಅಕ್ಕಂಗೆ ಎದ್ರುಕೊಂಡಿರೋದು. ಅಕಸ್ಮಾತ್ ನಾನು ತಾಲಿ ಕಟ್ಟಿದ್ರೆ ನಿಮ್ಮ ಅಕ್ಕ ನನ್ನ ಕೊಂದ್ಬಿಡ್ತಾಳೆ.